ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯ ಕಿಚ್ಚು ಕಳೆದ 5 ದಿನಗಳಿಂದ ಇಡೀ ದೇಶದಲ್ಲಿ ಯಾವ ರೀತಿ ಆಗ್ತಾ ಇದೆ ನೋಡ್ತಾ ಇದ್ದೀವಿ. ಹಲ್ಚಲ್ ಎಬ್ಬಿಸಿದೆ. ವಿದ್ಯಾರ್ಥಿಗಳ ಸಾತ್ವಿಕ ಸಿಟ್ಟಿನ ಲಾಭ ಪಡೆದ ಕಾಕ್ರೋಚ್ ಪಾರ್ಟಿ ಪ್ರತಿಭಟನೆಯ ನೆಪದಲ್ಲಿ ಹಿಂಸಾಚಾರಕ್ಕೆ ಹಿಡಿದ್ರೆ ಕಾಂಗ್ರೆಸ್ ಇದನ್ನ ತನ್ನ ರಾಜಕೀಯ ದಾಳವನ್ನಾಗಿ ಮಾಡಿಕೊಂಡಿದೆ. ಆದರೆ ಕಳೆದ ಕೆಲವು ದಿನಗಳಿಂದ ಕರ್ನಾಟಕದಲ್ಲಿ ಹೊರಬರ್ತಾ ಇರುವಂತಹ ವಿಚಾರಗಳು ಕಾಂಗ್ರೆಸ್ನ ಇಬ್ಬಗೆಯ ನೀತಿಯನ್ನ ಅನಾವರಣ ಮಾಡ್ತಾ ಇದೆ. ಏನದು ಡಬಲ್ ಸ್ಟ್ಯಾಂಡ್ ನೋಡ್ಕೊಂಬನ್ನಿ. ಆದರೆ ರಾಜ್ಯದಲ್ಲಿ ನಿನ್ನೆಯಿಂದ ಬಯಲಾಗ್ತಿರುವಂತಹ ಹೊಸ ಹೊಸ ವಿಚಾರಗಳು ಮಾತ್ರ ಕಾಂಗ್ರೆಸ್ ಇಬ್ಬಗೆ ನೀತಿಯನ್ನ ಬಯಲು ಮಾಡ್ತಿವೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಗೆ ಕೈಪಡೆ ಹೋರಾಟ ಓಕೆ. ರಾಜ್ಯದಲ್ಲಿ ಲೀಕಾಸುರರಿಗೆ ಲಗಾಮು ಹಾಕಲು ಹಿಂದೇಟೇಕೆ. ಭಾರತದಲ್ಲಿ ಪ್ರಶ್ನೆ ಪತ್ರಿಕೆಗಳ ಸೋರಿಕೆ, ಎಕ್ಸಾಮ್ ವೇಳೆ ಅಕ್ರಮ ಇದ್ಯಾವುದು ಕೂಡ ಹೊಸದಲ್ಲ. ಕಾಂಗ್ರೆಸ್, ಬಿಜೆಪಿ ಸೇರಿದಂತೆ ಎಲ್ಲ ಪಕ್ಷಗಳು ಕೂಡ ಅಧಿಕಾರದಲ್ಲಿದ್ದ ವೇಳೆ ಒಂದಲ್ಲ ಒಂದು ಅಕ್ರಮ ಪ್ರಶ್ನೆ ಪತ್ರಿಕೆ ಸೋರಿಕೆಯಂತಹ ಘಟನೆಗಳು ನಡೆದೇ ಇವೆ. ಆದರೆ ದೆಹಲಿಯಲ್ಲಿ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿರುದ್ಧ ಧೀರೋದ್ದಾತ ಹೋರಾಟ ಮಾಡುತ್ತಿರುವಂತಹ ಕಾಂಗ್ರೆಸ್ ಕರ್ನಾಟಕದಲ್ಲಿ ಅದರದ್ದೇ ಸರ್ಕಾರ ಅಧಿಕಾರದಲ್ಲಿ ಇದ್ದಂತಹ ವೇಳೆ ನಡೆದ ಅಕ್ರಮಗಳ ಬಗ್ಗೆ ತನಿಖೆಯನ್ನು ಮಾಡಿಸಿ ಕ್ರಮವನ್ನ ಯಾಕೆ ತೆಗೆದುಕೊಳ್ಳುತ್ತಿಲ್ಲ ಅನ್ನೋ ಪ್ರಶ್ನೆ ಇದೀಗ ಮೂಡ್ತಿವೆ. ಹಾಗೆ ನೋಡಿದ್ರೆ ಕರ್ನಾಟಕದಲ್ಲಿ ಹಲವಾರು ಪೇಪರ್ ಲೀಕ್ ಹಗರಣಗಳು ನಡೆದಿವೆ. ಕಾಂಗ್ರೆಸ್ ಪಕ್ಷವೇ ಅಧಿಕಾರದಲ್ಲಿದ್ದ ವೇಳೆ ನಡೆದಂತಹ ಹಗರಣಗಳು ಈಗ ಮತ್ತೊಮ್ಮೆ ಮುನ್ನೆಲೆಗೆ ಬಂದಿವೆ. ನಿನ್ನೆ ಕೆಪಿಎಸ್ಸಿಯಲ್ಲಿ ಪಶುವೈದ್ಯಾಧಿಕಾರಿ ಹುದ್ದೆಗೆ ನಡೆದಂತಹ 80 ಲಕ್ಷ ಡೀಲ್ನ ಸ್ಟಿಂಗ್ ಆಪರೇಷನ್ ಎಕ್ಸ್ಪೋಸ್ಗಳಿಗೆ ಇಂದು ಮತ್ತೆರಡು ವಿಚಾರಗಳು ಬಯಲಾಗಿವೆ. ಹೌದು, ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿರುದ್ಧ ಹೋರಾಡುತ್ತಿರುವಂತಹ ಕಾಂಗ್ರೆಸ್ ಮೊದಲು ರಾಜ್ಯದಲ್ಲಿ ನಡೆದಿರುವಂತಹ ಎಸ್ಎಸ್ಎಲ್ಸಿ ಪೂರ್ವ ಸಿದ್ಧತಾ ಪ್ರಶ್ನೆ ಪತ್ರಿಕೆ ಸೋರಿಕೆಯ ಬಗ್ಗೆ ಕ್ರಮವನ್ನ ಕೈಗೊಳ್ಳಬೇಕು ಅನ್ನೋ ಆಗ್ರಹ ಕೇಳಿಬಂದಿದೆ. ಇನ್ನು ಈ ಬಗ್ಗೆ ಸರ್ಕಾರದ ಮಟ್ಟದಲ್ಲಿ ಹಲವು ಬಾರಿ ದೂರು ಮನವಿ ನೀಡಿದ್ರೂ ಲೀಕಾಸುರರಿಗೆ ಯಾಕೆ ಲಗಾಮು ಹಾಕುವ ಕೆಲಸವನ್ನ ಸಿಎಂ ಮಾಡ್ತಿಲ್ಲ ಅನ್ನುವ ಪ್ರಶ್ನೆಯನ್ನ ಕ್ಯಾಂಪ್ಸ್ ಪ್ರಧಾನ ಕಾರ್ಯದರ್ಶಿ ಶಶಿಕುಮಾರ್ ಕೇಳಿದ್ದಾರೆ. ಆದ್ರೆ ಇಲ್ಲಿ ನಮಗೆ ಇರತಕ್ಕಂತ ಸಮಸ್ಯೆ ಇಷ್ಟೇ, ನಮ್ಮ ರಾಜ್ಯದಲ್ಲಿ ಕೂಡ ಶಿಕ್ಷಣ ಇಲಾಖೆಯ ಮಟ್ಟದಲ್ಲಿ ಆಗ್ತಕ್ಕಂತ ಪರೀಕ್ಷಾ ಮಂಡಳಿಯ ಪ್ರಶ್ನೆ ಪತ್ರಿಕೆಗಳು, ಅದು ಪ್ರಿಪರೇಟರಿ ಆಗಿರ್ಬೋದು, ಎಸ್ಎಸ್ಎಲ್ಸಿ ಪರೀಕ್ಷೆ ಪತ್ರಿಕೆಗಳು ಕೂಡ ಒಂದು ರೀತಿಯಾದ ಸೋರಿಕೆಗಳು ಆಗಿರತಕ್ಕಂಥದ್ದು ನಮ್ಮ ಗಮನಕ್ಕೂ ಇದೆ. ಇದನ್ನ ನಾವು ಮೇಲಧಿಕಾರಿಗಳ ಗಮನಕ್ಕೆ ತಂದಿದ್ದೇವೆ, ನ್ಯಾಯಾಲಯದ ಮೊರೆ ಹೋಗಬೇಕು ಅಂತ ತೀರ್ಮಾನ ಮಾಡಿದ್ವಿ, ಜೊತೆಗೆ ಪೊಲೀಸ್ಗೆ ದೂರನ್ನ ಕೊಟ್ವಿ. ಇವತ್ತವರೆಗೂ ಕೂಡ ಒಬ್ಬರನ್ನು ಕೂಡ ಅದಕ್ಕೆ ಜವಾಬ್ದಾರಿಯಾಗಿ ಹೆಲ್ಡಪ್ ಆಗ್ಲಿಲ್ಲ. ಹಾಗಾಗಿ ನಾನು ನಮ್ಮ ಮುಖ್ಯಮಂತ್ರಿಗಳಿಗೆ ಕೇಳ್ತೇನೆ, ನೀವು ಡೆಲ್ಲಿಯಲ್ಲಿ ನೀವು ಹೋಗಿ ಪ್ರತಿಭಟನೆಗೆ ಬೆಂಬಲ ಕೊಟ್ಟಿದ್ದೀರಾ, ನಮ್ಮ ರಾಜ್ಯದಲ್ಲಿ ಈ ಸಮಸ್ಯೆಗಳು ಹಲವಾರು ವರ್ಷದಿಂದ ಇದೆ. ಈ ಬಾರಿ ನಿಮ್ಮ ಮೇಲೆ ತುಂಬಾ ನಾವು ಒಂದು ನಿರೀಕ್ಷೆಯನ್ನ ಇಟ್ಕೊಂಡಿದ್ದೇವೆ. ನೀವು ಇದರ ಬಗ್ಗೆ ಸೂಕ್ತವಾದ ಒಂದು ಆದೇಶವನ್ನ ನಿಮ್ಮ ಶಿಕ್ಷಣ ಇಲಾಖೆಯ, ಅದರಲ್ಲೂ ಈ ಪರೀಕ್ಷಾ ಮಂಡಳಿಗೆ ಸೂಚನೆಯನ್ನ ಕೊಡಬೇಕು. ಇನ್ನು ಪ್ರಶ್ನೆ ಪತ್ರಿಕೆ ಸೋರಿಕೆ ಮಾತ್ರವಲ್ಲ, ಕೆಪಿಎಸ್ಸಿಯ ಕರ್ಮಕಾಂಡಗಳು ಬಗೆದಷ್ಟು ಬಯಲಾಗ್ತಿವೆ. 2017ರಲ್ಲಿ ನಡೆದಿರುವಂತಹ ಪಿಡಿಒ ನೇಮಕಾತಿಯಲ್ಲೂ ಕೂಡ ಕಾಸಿಗೆ ಸೀಟ್ ಮಾರಾಟವಾಗಿದೆಯಂತೆ. ಈ ಬಗ್ಗೆ ಖುದ್ದು ಸಚಿವ ಪ್ರಿಯಾಂಕ್ ಖರ್ಗೆ ದೂರು ನೀಡಿದ್ರು. ಇನ್ನೂ ನ್ಯಾಯ ಸಿಕ್ಕಿಲ್ಲ ಅನ್ನೋದು ಸಂತ್ರಸ್ತೆ ಮೀನಾಕ್ಷಿ ಅವರ ಅಳಲು. ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಕೆಪಿಎಸ್ ಬೋರ್ಡ್ ಸಹ ಇದರಲ್ಲಿ ಇನ್ವಾಲ್ವ್ ಆಗಿದೆ ಸರ್. ಯಾಕಂದ್ರೆ ನಕಲಿ ದಾಖಲೆಯನ್ನು ಸೃಷ್ಟಿ ಮಾಡಿರುವಂತಹವರು ಕೆಪಿಎಸ್ ಮೈನ್ ಇಲ್ಲಿ ಕಂಡು ಬರ್ತಿದೆ. ಅವ್ರ ಸೆಲೆಕ್ಷನ್ ಲಿಸ್ಟ್ ಅಂತ ನಕಲಿ ಮಾಡಿ ಅವ್ರಿಗೆ ಆರ್ಡರ್ ಕಾಪಿ ಇಶ್ಯೂ ಮಾಡಿದ್ದಾರೆ ಸರ್. ಇಲ್ಲಿ ಕೆಪಿಎಸ್ ಒಂದು ಅಧಿಕಾರಿ ಸೂರ್ಯಕುಮಾರನ್ ಅವರು ಅವರೇ ಎಲ್ಲ ಹೋಗಿ ಆ ಕ್ಯಾಂಡಿಡೇಟ್ ಕರ್ಕೊಂಡು ಹೋಗಿ ಎಲ್ಲ ನಕಲಿ ದಾಖಲೆಗಳನ್ನು ಸೃಷ್ಟಿ ಕೊಟ್ಟಿದ್ದಾರೆ ಜಾಬ್. ಹೌದು ಸರ್. ಇಲ್ಲಿ ಅವ್ರ ಹತ್ರ ಲಂಚ ಎಷ್ಟು ದುಡ್ಡು? ಮೇ ಬಿ ಒಂದು 20 ಲಕ್ಷದಿಂದ 20 ಲಕ್ಷ ಅಂತ ನನಗೀಗ ಕಿವಿಗೆ ಬಿದ್ದಿದೆ ಸರ್. 2019ರಲ್ಲಿ ಆದ ಘಟನೆ ಇದು. ಎಸ್ ಸರ್, 2019ರಲ್ಲಿ ದೂರು ಕೊಟ್ಟಿಲ್ವಾ? ದೂರು ಕೊಟ್ಟಿದ್ದೀನಿ ಸರ್. ಸಿಒ ಅವ್ರು ಕೊಟ್ಟಿದ್ದೀನಿ, ಕಮಿಷನರ್ ಅವ್ರು ಕೊಟ್ಟಿದ್ದೀನಿ, ಆರ್ಡಿಪಿಆರ್ ಮಿನಿಸ್ಟರ್ ಆಗಿರುವಂತಹ ಪ್ರಿಯಾಂಕ ಖರ್ಗೆ ಅವ್ರಿಗೂ ಮನವಿ ಸಲ್ಲಿಸಿದ್ದೀನಿ. ಇನ್ನು ಕೆಪಿಎಸ್ಸಿ ವಿರುದ್ಧ ಪದೇ ಪದೇ ಆರೋಪ ಕೇಳಿ ಬರುತ್ತಿರುವ ವಿಚಾರ ಅಲ್ಲಿನ ಅಧಿಕಾರಿ ವರ್ಗಕ್ಕೂ ಕೂಡ ಬೇಸರವನ್ನು ತರಿಸಿದೆ. ಪೊಲೀಸರು ಸಮಗ್ರ ತನಿಖೆಯನ್ನ ಮಾಡಲಿ ಅಂತ ಸ್ವತಃ ಕೆಪಿಎಸ್ಸಿ ಕಾರ್ಯದರ್ಶಿಯೇ ರಿಪಬ್ಲಿಕ್ ಕನ್ನಡಕ್ಕೆ ಹೇಳಿದ್ದಾರೆ. ಏನು ಬರಲ್ಲ, ಆದ್ರೇನು ಈ ತರದೆಲ್ಲ ನಡೀತಾ ಇದೆ ಅಂತಂದ್ರೆ ನಮ್ಗನ್ಸೋ ಪ್ರಕಾರ, ನಾವು ಮತ್ತು ನಮ್ಮ ಅಧಿಕಾರಿಗಳು ಮಾತಾಡ್ಕೊಳ್ಳೋ ಪ್ರಕಾರ ಇದು ತನಿಖೆ ಆಗ್ಬಿಡೋದೇ ಒಳ್ಳೇದು. ಯಾಕಂದ್ರೆ ನಾವು ಕೂಡ ಅಧಿಕಾರಿಗಳಾಗಿ ಬಹಳ ಮುಜುಗರ ಅನುಭವಿಸ್ತಾ ಇದ್ದೀವಿ. ಪ್ರತಿ ಸಲನೂ ಒಂದಲ್ಲ ಒಂದು ಈ ರೀತಿಯ ಭ್ರಷ್ಟಾಚಾರ ಆಗಿದೆ ಅನ್ನುವಂಥದ್ದಾಗ್ಲಿ ಅದು ಬರ್ತಾನೆ ಇದೆ. ನಮಗೂ ಕೂಡ ಇಲ್ಲಿ ಕೆಲಸ ಮಾಡೋದೇ ಒಮ್ಮೊಮ್ಮೆ ಮುಜುಗರ ಅನಿಸುವಂತ ಪರಿಸ್ಥಿತಿ ಇದೆ. ಸೊ ನಾನು ಕೇಳ್ಕೊತೀನಿ, ಪೊಲೀಸ್ನವರು ದಯಮಾಡಿ ಸ್ಟ್ರಿಕ್ಟ್ ಆಗಿ ಆದಷ್ಟು ಶೀಘ್ರವಾಗಿ ತನಿಖೆ ಮಾಡಿ ಒಂದು
ಇವರ ಯಾರು ತಪ್ಪು ಮಾಡಿದ್ದಾರೆ ಅವರಿಗೆ ತಪ್ಪಿತಸ್ಥರಿಗೆ ಕ್ರಮ ಆದ್ರೆ ಏನಾದ್ರೂ ಒಂದು ನಮಗೂ ಕೂಡ ಈಗ ನಾವು ಕಷ್ಟಪಟ್ಟು ಕೆಲಸ ಮಾಡ್ತಾ ಇರ್ತೀವಿ, ಆದ್ರೂ ಪ್ರತಿಯೊಂದು ಎಕ್ಸಾಮ್ ರಿಸಲ್ಟ್ ಅನೌನ್ಸ್ ಮಾಡಿದ ತಕ್ಷಣ ಈ ತರದ್ದು ಏನಾದ್ರೂ ಒಂದು ಬರ್ತಾ ಇದೆ. ಒಟ್ನಲ್ಲಿ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯಿಂದ ವಿದ್ಯಾರ್ಥಿಗಳಿಗೆ ಅನ್ಯಾಯವಾಗಿದೆ ಅಂತ ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಹೋರಾಟ ಮಾಡ್ತಿದೆ. ಆದರೆ ರಾಜ್ಯದಲ್ಲಿ ಅವರದ್ದೇ ಸರ್ಕಾರ ಇದ್ರೂ ಕೂಡ ಯಾಕೆ ತಪ್ಪಿತಸ್ಥರ ವಿರುದ್ಧ ಕ್ರಮವನ್ನು ಕೈಗೊಂಡಿಲ್ಲ ಎಂಬ ಒತ್ತಡ ಜೋರಾಗಿದೆ.